ನೋಡಿ, ಹನೂರಿನಲ್ಲಿ ನಡೆದಿದ್ದು ಕೋಲ್ಡ್ ಮರ್ಡರ್ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇರುವಂತಹ ಕಾರಣ ನಿಜ ಅಲ್ಲ, ಸುಳ್ಳು ಸಂಚಲನ ಸೃಷ್ಟಿಸಿದಂತಹ ಬಸವರಾಜ ಬೊಮ್ಮಾಯಿ ಮಾತು. ನೋಡಿ, ಏನು ಶೂಟೌಟ್ ಏನು ನಡೀತು ಹನೂರಿನಲ್ಲಿ, ಅದು ಕೊಲೆನಾ ಅನ್ನುವಂಥ ಪ್ರಶ್ನೆ, ಮರ್ಡರ್ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅರಣ್ಯ ಇಲಾಖೆ ಹೇಳ್ತಾ ಇರುವಂತಹ ಕಾರಣ ನಿಜವಲ್ಲ, ಸುಳ್ಳು. ಈ ರೀತಿ ಈಗ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಚಾಮರಾಜನಗರದಲ್ಲಿ ಬೇಟೆಗಾರನ ಎನ್ಕೌಂಟರ್ ಮಾಡಿದಂತಹ ಕೇಸ್ ವಿಚಾರಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅತ್ಯಂತ ಬೇಜವಾಬ್ದಾರಿಯಿಂದ ಅರಣ್ಯ ಇಲಾಖೆ ನಡೆದುಕೊಳ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವನು ಯಾರು ಅನ್ನೋದು ಗೊತ್ತಿರುತ್ತೆ, ಆದ್ರೂ 3 ಜನರನ್ನ ಶೂಟೌಟ್ ಮಾಡಿ ಕೊಂದಿದ್ದಾರೆ. ಇಲ್ಲಿ 3 ಜನರನ್ನ ಶೂಟೌಟ್ ಮಾಡಿ ಕೊಂದಿದ್ದಾರೆ. ನ್ಯಾಯದ ಸುಪರ್ದಿಯಲ್ಲೇ ತನಿಖೆ ನಡೀಬೇಕು, ಸ್ವತಂತ್ರವಾಗಿ ತನಿಖೆ ಆಗಬೇಕು, ಆಗ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಹೇಳಿ ಈಗ ಹೇಳಿಕೆಯನ್ನು ನೀಡಿರುವಂಥದ್ದು. ಗುಂಡಿಕ್ಕಿ ಕೊಲ್ಲೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಇಲ್ಲಿ ಏನು ಕೊಲೆ ಮಾಡಿದಾರಲ್ಲ ಗುಂಡಿಕ್ಕಿ, ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ. ಶೂಟೌಟ್ ಕೇಸ್ಗೆ ಹೊಸ ತಿರುವನ್ನ ನೀಡಿದ್ದಾರೆ ಬೊಮ್ಮಾಯಿ. ನೋಡಿ, ಏನು ಅರಣ್ಯ ಇಲಾಖೆ ನಡೆಸಿದಂತಹ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು, ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಇಲ್ಲಿ HD ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನ ನೀಡ್ತಾರೆ, ಈಗ ಬೊಮ್ಮಾಯಿ ಒಂದು ಹೇಳಿಕೆಯನ್ನ ನೀಡ್ತಾ ಇರುವಂಥದ್ದು. ಏನು ಶೂಟೌಟ್ ನಡೀತು, ಇದು ಕೊಲೆ, ಇದು ಅರಣ್ಯ ಇಲಾಖೆ ಹೇಳ್ತಾ ಇರುವಂತಹ ಕಾರಣಗಳು ಏನಿದೆ ಅದೆಲ್ಲ ಸುಳ್ಳು ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬೇಟೆಗಾರನ ಎನ್ಕೌಂಟರ್ ಕೇಸ್ ಅತ್ಯಂತ ಬೇಜವಾಬ್ದಾರಿ ಇದೆ. ಅರಣ್ಯ ಇಲಾಖೆ ಬಗ್ಗೆ ನಡೆದುಕೊಳ್ತಾ ಇರೋದು ಬೇಜವಾಬ್ದಾರಿ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವನು ಯಾರನ್ನೋದು ಗೊತ್ತಿರುತ್ತೆ, ಆದರೂ 3 ಜನರನ್ನ ಶೂಟೌಟ್ ಮಾಡಿ ಕೊಂದಿದ್ದಾರೆ. ನ್ಯಾಯಾಲಯದ ಸುಪರ್ದಿಯಲ್ಲೇ ತನಿಖೆ ನಡೀಬೇಕು, ಸ್ವತಂತ್ರವಾಗಿ ತನಿಖೆ ಆಗಬೇಕು, ಆಗ ಮಾತ್ರ ಸತ್ಯ ಇಲ್ಲಿ ಹೊರಬರುತ್ತೆ. ಗುಂಡಿಕ್ಕಿ ಕೊಲ್ಲೋದಕ್ಕೂ ಬೇರೆ ಬೇರೆ ಕಾರಣಗಳಿರುತ್ತೆ. ಶೂಟೌಟ್ ಕೇಸ್ಗೆ ಈಗ ಬೊಮ್ಮಾಯಿ ಒಂದು ಹೊಸ ತಿರುವನ್ನ ನೀಡಿದ್ದಾರೆ. ನೋಡಿ, ಏನೀಗ ಶೂಟೌಟ್ ಆಯಿತು ಹನೂರಿನಲ್ಲಿ, ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಇದಕ್ಕೆ HD ಕುಮಾರಸ್ವಾಮಿ ಎಂಟ್ರಿ ಆಗಿದ್ದಾರೆ, ಈಗ ಬಸವರಾಜ ಬೊಮ್ಮಾಯಿ ಎಂಟ್ರಿ ಆಗಿದ್ದಾರೆ. ಅಂದ್ರೆ ಅವ್ರು ಮಾತನಾಡ್ತಿರುವಂಥದ್ದು ಇದ್ರ ಹಿಂದೆ ಅನುಮಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಶೂಟೌಟ್ ನಡೆದಿದೆಯಲ್ಲ ಅದು ಕೊಲೆ ಅಂತ ಹೇಳಿ ಅನುಮಾನಗಳು ಮೂಡುವ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡುತ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅವ್ರನ್ನ ಶೂಟೌಟ್ ಮಾಡೋಕ್ಕೆ ಅವರೇನು ವೀರಪ್ಪನ ಮಟ್ಟದವರ ಶೂಟೌಟ್ ಮಾಡೋದಕ್ಕೆ, ಸರಿ ಶೂಟೌಟ್ ಮಾಡಿದ್ದಾರೆ, ಕೈಗಾದ್ರೂ ಕಾಲ್ಗಾದ್ರೂ ಶೂಟೌಟ್ ಮಾಡಬೇಕಿತ್ತು, ಹಿಡಿಬೇಕು ಅನ್ನೋದಿದ್ರೆ. ಆದರೆ ಯಾರು ಶೂಟೌಟ್ ಮಾಡಿದ್ರು ಅಧಿಕಾರಿಗಳಿಗೆ ಯಾಕೆ ಇಲ್ಲಿ ಯಾವುದೇ ಗಾಯಗಳಾಗಿಲ್ಲ ಅಂತ ಒಂದು ಕಡೆ HD ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಕಡೆ ಇಲ್ಲಿ ಏನು ಶೂಟೌಟ್ ಏನಿದೆ, ಈ ಶೂಟೌಟ್ ಕೊಲೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಹೇಳುತ್ತಾ ಇರುವಂಥದ್ದು. ಅಂದರೆ ಚಾಮರಾಜನಗರದಲ್ಲಿ ಎನ್ಕೌಂಟರ್ ಏನಾಯಿತು ಅತ್ಯಂತ ಅದು ಬೇಜವಾಬ್ದಾರಿತನ, ಅರಣ್ಯ ಇಲಾಖೆ ಬೇಜವಾಬ್ದಾರಿತನ. ಅವ್ರು ಯಾರು ಅಂತ ಗೊತ್ತಿರುತ್ತೆ, ಶೂಟೌಟ್ ಮಾಡ್ತಾರೆ ಅಧಿಕಾರಿಗಳು, 3 ಜನರನ್ನ ಕೊಂದಿದ್ದಾರೆ ಶೂಟೌಟ್ ಮಾಡಿ. ನ್ಯಾಯಾಲಯದ ಸುಪರ್ದಿಯಲ್ಲೇ ತನಿಖೆ ನಡೀಬೇಕು, ಸ್ವತಂತ್ರವಾಗಿ ತನಿಖೆ ಆಗಬೇಕು, ಆಗ ಮಾತ್ರ ಸತ್ಯ ಹೊರಬರುತ್ತೆ. ಗುಂಡಿಕ್ಕಿ ಕೊಲ್ಲೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಅಂದರೆ ಬೇರೆ ಬೇರೆ ರೀಸನ್ ಕೊಂದಿರಬಹುದು, ಇದಕ್ಕೆ ಕಾರಣ ಇರುತ್ತೆ ಅಂತ ಹೇಳಿ ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ. ಅಂದರೆ ಈ ಒಂದು ಶೂಟೌಟ್ ಪ್ರಕರಣ ಈಗ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಇರುವಂಥದ್ದು. ಶೂಟೌಟ್ ಕೇಸ್ ವಿಚಾರವಾಗಿ ರಾಜಕೀಯ ನಾಯಕರು ಎಂಟ್ರಿ ಆಗ್ತಿದ್ದಾರೆ. ಒಂದು ಕಡೆ HD ಕುಮಾರಸ್ವಾಮಿ, ಒಂದು ಕಡೆ ಬೊಮ್ಮಾಯಿ ಹೇಳಿಕೆಗಳನ್ನು ನೀಡಿ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ.